ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತಿನ ಒಂದು ವಿಚಾರ ಬಂದ್ಬಿಟ್ಟು ಸ್ನೇಹಿತರೆ, ಒಂದೇ ಪ್ರೊಡಕ್ಷನ್ 3 ಸಿನಿಮಾ. ಈ 3 ಸಿನಿಮಾಕ್ ಏನಾಯ್ತು, ಏನ್ ಕತೆ, ಏನ್ ವಿಚಾರ, ಅವೆಲ್ಲ ಯಾವ 3 ಸಿನಿಮಾ ಮತ್ತೆ ಯಾವ ಒಂದು ಪ್ರೊಡಕ್ಷನ್ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೇನೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಇವತ್ತಿನ ಒಂದು ವಿಚಾರ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಈ ಸಿನಿಮಾ ಬಂದ್ಬಿಟ್ಟು 3 ದಿವಸಗಳ ಹಿಂದೆ ಈ ಸಿನಿಮಾನ ಒಂದು ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಜನವರಿ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಕಾಣಬೇಕಾಗಿತ್ತು. ಯಾಕೆ ಈ ಸಿನಿಮಾದ ಒಂದು ಸೆನ್ಸಾರ್ ಮಂಡಳಿ ಆಗಿರ್ಬೋದು, ಒಂದು ಏನೇನೋ ಕಾರಣಾಂತರಗಳಿಂದ ಈ ಸಿನಿಮಾ ಮುಂದೂಡ್ತಾನೆ ಬಂತು. ಬಟ್ ಈ ಒಂದು ಹೀರೋ ಬಂದ್ಬಿಟ್ಟು ತುಂಬಾನೇ ಫೇಮಸ್ ಆಗಿರುವಂತ ನಟ ದಳಪತಿ ವಿಜಯ್ ಅವರು ಈ ಒಂದು ಸಿನಿಮಾ ಬಂದ್ಬಿಟ್ಟು ಒಂದು ಜನನಾಯಕನ್ ಇದ್ರ ಪ್ರೊಡಕ್ಷನ್ KVN ಪ್ರೊಡಕ್ಷನ್ಸ್ ಅವರು ತಗೊಂಡಿದ್ರು. ಬಟ್ ಈ ಸಿನಿಮಾ ಪೈಕಿ ನೀವು ನೋಡೋದಾದ್ರೆ ಈ ಸಿನಿಮಾ 3 ದಿವಸಗಳಿಂದ ಸಿನಿಮಾ ಲೀಕ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ತಮಿಳ್ ಭಾಷೆಯಲ್ಲಿ ಈ ಸಿನಿಮಾ HD ಕ್ವಾಲಿಟಿಯಲ್ಲಿ ಬಂದಿರೋದು. ಈ ಸಿನಿಮಾ ನನ್ನ ವರದಿ ಪ್ರಕಾರ ನೋಡೋದಾದ್ರೆ ಇಪ್ಪತ್ತಾಗಿತ್ತು. ಅದು ಯಾರ ಕೈಯಿಂದ ಲೀಕ್ ಆಗಿದೆ, ಏನ್ ಕತೆ ಅಂತ ಕೋರ್ಟ್ ಮೆಟ್ಲು ಬೇರೆ ಏರಿದ್ದಾರೆ. ಬಟ್ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಆದಷ್ಟು ಜನರು ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೋಬೇಡಿ. ಯಾಕೆಂತಂದ್ರೆ ಸಿನಿಮಾನ ಡೌನ್ಲೋಡ್ ಮಾಡೋದ್ರಿಂದ ನಿಮಗೇನು ಬರುತ್ತೆ ಅಂತ ತಿಳ್ಕೊಬೇಡಿ. ಯಾಕೆಂತಂದ್ರೆ ಆಲ್ರೆಡಿ ಸಿನಿಮಾ ಚಿತ್ರತಂಡ ತುಂಬಾ ಜನರ ಮೇಲೆ ಕೇಸ್ ಆಗಿ 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ತನಿಖೆನ ಮಾಡ್ತಾ ಇದಾರೆ ಅಂತ ಒಂದಿಷ್ಟು ಸುದ್ದಿಗಳು ಒಂದು ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಅಲ್ಲಿ ಬಂದಿದಾವೆ. ಹಾಗಾಗಿನೇ ನಾನು ನಿಮಗೆ ಹೇಳೋದೇನಪ್ಪ ಅಂತಂದ್ರೆ, ಸಿನಿಮಾ ಥಿಯೇಟರ್ಗೆ ಬಂದೇ ಬರುತ್ತೆ. ಬಟ್ ಸ್ವಲ್ಪ ತಾಳ್ಮೆ ಇರಲಿ. ಈ ಸಿನಿಮಾ ಸ್ವಲ್ಪ ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡಿರೋಂತ ಒಂದು ಸಿನಿಮಾ, ತುಂಬಾನೇ ಚೆನ್ನಾಗಿದೆ. ವೇಟ್ ಮಾಡಿ. ಯಾವ್ದೇ ಕಾರಣಕ್ಕೂ ಈ ಸಿನಿಮಾ ಲೀಕ್ ಆಗೈತೆ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಫೆಕ್ಟ್, ಮತ್ತು ನಾವು ಡೌನ್ಲೋಡ್ ಮಾಡೋದ್ರಿಂದ ನಮ್ಗಳಿಗೆ ಸೈಬರ್ ಕ್ರೈಮ್ ಒಂದು ನೋಟಿಸ್ ಬರೋ ತರ ಮಾಡ್ಕೋಬೇಡಿ. ಹಾಗಾಗಿನೇ ಇದು ನನ್ನ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಬೋದು ನೀವು. ಯಾಕೆಂತಂದ್ರೆ ನನ್ನ ಕಡೆ ಯಾಕೆಂತಂದ್ರೆ ತುಂಬಾನೇ ಇದನ್ ಮಾಡೋಂಥದ್ದು ನಾನು ಕೇಳ್ತಾ ಇರೋದು. ಈ ಒಂದು ಸಿನಿಮಾಗಳು ತುಂಬಾನೇ ಕೋಟಿ ಕೋಟಿ ಸುರಿ ಮಾಡಿರ್ತಾರೆ. ಬಟ್ ರಿಲೀಸ್ ಟೈಮ್ ಅಲ್ಲಿ ಈ ತರ ಒಂದು ತಪ್ಪುಗಳು ಹಾಕಬಾರ್ದು. ಆದ್ರೂ ತಪ್ಪುಗಳು ನಡೆದಿದಾವೆ. ಅದಕ್ಕೆ ಅವ್ರು ಇದನ್ನ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕು ಅದನ್ನ ಕಾನೂನು ಪ್ರಕಾರವಾಗಿ ಮಾಡ್ಕೊಳ್ತಾ ಇದಾರೆ. ಮತ್ತೆ ಇನ್ನು 2ನೇ ಸಿನಿಮಾ ಬಂದ್ಬಿಟ್ಟು KD ಸಿನಿಮಾ ಸ್ನೇಹಿತರೆ. ಈ ಸಿನಿಮಾ ಇದೇ ತಿಂಗಳು 30 ತಾರೀಕಿಗೆ ರಿಲೀಸ್ಗೆ ರೆಡಿ ಆಗ್ತಿದೆ. ಬಟ್ ಇವತ್ತು ನಾನ್ ನೋಡೋದಾದ್ರೆ ಒಂದು ಸೆನ್ಸಾರ್ ಇಶ್ಯೂ ಬಂದಿದೆ ಅಂತ ಒಂದಿಷ್ಟು ನ್ಯೂಸ್ ಹರಡಾಡ್ತಿದೆ. ಅದು ಯಾವ ತರ ಕಾರಣಾಂತರಗಳಿಂದ ಬರ್ತಾ ಇದೆ ನೋಡಿ. ಇವತ್ತಿನ ಯಾವ ಟೈಮ್ ಅಂತಿರೋ, ಬ್ಯಾಡ್ ಲಕ್ ಟೈಮ್ ಅಂತಿರೋ, ಏನಂತಿರೋ ಗೊತ್ತಿಲ್ಲ KVN ಪ್ರೊಡಕ್ಷನ್ಸ್ ಇಂದು. ಬಟ್ ಈ ಒಂದು ಸಂದರ್ಭದಲ್ಲಿ ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ಇಂತ ಒಂದು ಒಳ್ಳೆ ಸಿನಿಮಾಗಳನ್ನ KVN ಪ್ರೊಡಕ್ಷನ್ಸ್ ತಗೊಂಡಿರೋದು, ಡಿಸ್ಟ್ರಿಬ್ಯೂಷನ್ ತಗೊಂಡು, ನಿರ್ಮಾಣ ತಗೊಂಡು ಈ ತರ ಒಂದು ಪ್ರೊಡಕ್ಷನ್ ಮಾಡ್ತಿರೋದಕ್ಕೆ. ಬಟ್ ಇಂತ ಒಂದು ಒಳ್ಳೆ ಸಿನಿಮಾಗಳು ಈ ತರ ಒಂದು ಇಶ್ಯೂಸ್, ಕಾಂಟ್ರವರ್ಸಿ ಈ ತರ ಬಂದ್ಬಿಟ್ರೆ ಅವರು ಒಂದು ಪ್ರೊಡಕ್ಷನ್ಸ್ ಎಷ್ಟು ಒಂದು ಒಳ್ಳೆ ಹೆಸರು ಗಳಿಸಿರುತ್ತ, ಆ ಒಂದು ಹೆಸರು ತುಂಬಾನೇ ಕೆಟ್ಟದಾಗ ಇದಾಗುತ್ತೆ. ಹಾಗಾಗಿನೇ ಹೇಳ್ತಾ ಇರೋದು, ನನಗೆ ಒಂದು ಬೇಜಾರು ವಿಚಾರ ಇದು. ಇನ್ನು KD ಸಿನಿಮಾ ಇದೇ ತಿಂಗಳು 26ಕ್ಕೆ ಒಂದು ಆಡಿಯೋ ಲಾಂಚ್ ದಾವಣಗೆರೆಯಲ್ಲಿ ಇದೆ ಅಂತ ಒಂದಿಷ್ಟು ಇನ್ಸ್ಟಾಗ್ರಾಮ್ಸ್ ಅದ್ರೆಲ್ಲ ನೋಡಿದೆ. ಅದು 100% ಗ್ಯಾರಂಟಿ ಗೊತ್ತಿಲ್ಲ, ಇನ್ನು ಬಂದಿಲ್ಲ. ಅದು ಒಂದು ಅಪ್ಡೇಟ್ ಇನ್ನು ಸಿನಿಮಾ ಚಿತ್ರತಂಡದಿಂದ ಬಂದಿಲ್ಲ. 26ನೇ ತಾರೀಕು ಒಂದು ಪ್ರೀ ಇವೆಂಟ್ ನ ಮಾಡ್ತಾರೆ, ರಿಲೀಸ್ ಇವೆಂಟ್ ಅಂತ, ಆಡಿಯೋ ಲಾಂಚ್ ಇವೆಂಟ್ ಅಂತೆ. ಅದು ದಾವಣಗೆರೆಯಲ್ಲಿ ನಡೀತಿದೆ ಅಂತ ಒಂದಿಷ್ಟು ನ್ಯೂಸ್ ಬರ್ತಾ ಇದೆ. ಅದು ಕನ್ಫರ್ಮ್ ಆದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡ್ತೀನಿ ನೋಡಿ. ಇವತ್ತು ಸೆನ್ಸಾರ್ ಕಡೆಯಿಂದ ಒಂದು ಇಶ್ಯೂ ಬಂದಿದೆ KD ಸಿನಿಮಾದ್ದು. ಇನ್ನು 3ನೇ ಸಿನಿಮಾ ಯಾವ್ದಪ್ಪ ಅಂತಂದ್ರೆ, ನಮ್ಮ ಈ ರಾಕಿಂಗ್ ಸ್ಟಾರ್ ಯಶ್ ಅವರ KGF 1 KGF 2 ಸಿನಿಮಾ ನಂತರ ಬರ್ತಾರಂತ ಒಂದು ಟಾಕ್ಸಿಕ್. ಈ ಮೂವಿ ಅನ್ಕೊಂಡಂತ ಟೈಮಲ್ಲಿ ಆಗಿದ್ರೆ ಒಂದು ಏಪ್ರಿಲ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, 29ಕ್ಕೆ. ಬಟ್ ಈ ಸಿನಿಮಾ ಮಾರ್ಚ್ ತಿಂಗಳಲ್ಲೇ ರಿಲೀಸ್ ಆಗ್ಬೇಕಾಯ್ತು ಈ ಸಿನಿಮಾ ಅನ್ಕೊಂಡಂತೆ ಆಗಿದ್ರೆ. ಬಟ್ ಕಾರಣಾಂತರಗಳಿಂದ ಸಿನಿಮಾ ಪ್ರಮೋಷನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಒಂದಿಷ್ಟು ನೀವು ಇದನ್ನ ಹೇಳ್ಬಿಟ್ಟು ಮುಂದೂಡ್ಬಿಟ್ರು ಸಿನಿಮಾನ. ಬಟ್ ಆದ್ರೆ ಈಗ ನೋಡಿದ್ರೆ ಸಿನಿಮಾ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಿದೆ. ಏನಪ್ಪಾ ಇದು ಒಂದು ಕಥೆಗಳು ವಿಚಿತ್ರ ಆಗ್ಬಿಟ್ಟಿದೆ. ಕನ್ನಡ ಸಿನಿಮಾಗಳು ಮತ್ತು ತಮಿಳ್ ಸಿನಿಮಾ ಈ ತರ ಒಂದು KVN ಪ್ರೊಡಕ್ಷನ್ಸ್ ಬ್ಯಾಡ್ ಲಕ್ ಅಂತಿರೋ ಏನಂತಿರೋ, ನನಗಂತೂ ತುಂಬಾನೇ ಬೇಜಾರಾಗಿದೆ. ಸಿನಿಮಾ ಚಿತ್ರರಕ್ಷಕರಿಗೆಲ್ಲರಿಗೂ ಇದು ಒಂದು ಬೇಜಾರು ವಿಚಾರ ಅಂತಾನೆ ಹೇಳ್ಬೋದು. ನಿಮಗೆಲ್ಲ ಏನ್ ಅನ್ಸ್ತು ಈ ಒಂದು ಮ್ಯಾಟರ್ಗಳು ನಾನು ನೋಡಿದ್ಮೇಲೆ? ನಿಮಗೆಲ್ಲ ಏನ್ ಅನ್ಸ್ತು, ಏನ್ ಕತೆ? ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ನಾನು ತಿಳಿಸಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.